ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 1000 ವರ್ಷ ಹಳೆಯ ಇತಿಹಾಸ ಇರೋ ಹುಸ್ಕೂರು ಮದ್ದೂರಮ್ಮ ದೇವಸ್ಥಾನದ ಇತಿಹಾಸ ಹಾಗೂ ಮದ್ದೂರಮ್ಮ ದೇವಿಯ ಶಕ್ತಿ ಪವಾಡಗಳು ಮತ್ತೆ ಇಲ್ಲಿ ನಡೆಯುವಂಥ ಹುಸ್ಕೂರು ಜಾತ್ರೆ ಯಾಕೆ ಇಷ್ಟು ಸುಪ್ರಸಿದ್ಧ, ಇದರ ವಿಶೇಷತೆ ವಿಭಿನ್ನತೆಗಳೇನು, ಮತ್ತೆ ಈ ದೇವಸ್ಥಾನಕ್ಕೆ ಟಿಪ್ಪು ಸುಲ್ತಾನ್ ಬಂದಿದ್ನಾ, ಅವನು ಬಂದಾಗ ಇಲ್ಲಿ ಏನಾಯ್ತು ಅನ್ನೋ ಎಲ್ಲ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಈ ದೇವಸ್ಥಾನದ ಇತಿಹಾಸನ ನೋಡೋದಾದ್ರೆ 1000 ವರ್ಷಗಳ ಹಿಂದೆ ಚೋಳರ ಆಳ್ವಿಕೆ ಕಾಲದಲ್ಲಿ ರೈತರು ಈ ಹುಸ್ಕೂರಿನಿಂದ ಮದ್ದೂರಿಗೆ ದನಕರುಗಳನ್ನು ಖರೀದಿ ಮಾಡೋಕ್ಕೆ ಅಂತ ಹೋಗ್ತಾರೆ. ಅಲ್ಲಿಂದ ಹಿಂತಿರುಗಬೇಕಾದ್ರೆ ರೈತರಿಗೆ ತುಂಬ ಸುಸ್ತಾಗಿರುತ್ತೆ. ಸೊ ಅದರಿಂದ ಅವರು ಪಕ್ಕದಲ್ಲೇ ಇದ್ದ ಕೊಳದ ಹತ್ರ ವಿಶ್ರಾಂತಿನ ಪಡೀತಾರೆ. ಆಗ ಮದ್ದೂರಮ್ಮ ದೇವಿ ಅವರ ಕನಸಿನಲ್ಲಿ ಬಂದು, ಈ ಕೊಳದಲ್ಲಿ 2 ವಿಗ್ರಹಗಳಿದೆ, ಆ ವಿಗ್ರಹಗಳನ್ನ ನಿಮ್ಮ ಊರಾದ ಹುಸ್ಕೂರಿಗೆ ತಗೊಂಡು ಹೋಗಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ತಾರೆ. ಕನಸಿನಿಂದ ಎಚ್ಚೆತ್ತ ರೈತರು ಆ ಕೊಳದಲ್ಲಿ ನೋಡಿದಾಗ ಅವರಿಗೆ 2 ವಿಗ್ರಹಗಳು ಕಾಣಿಸುತ್ತೆ. ದೇವಿಯ ಆಜ್ಞೆಯಂತೆ ಆ 2 ವಿಗ್ರಹಗಳನ್ನ ತಗೊಂಡು ಬಂದು ಇಲ್ಲಿ ಹುಸ್ಕೂರಿನಲ್ಲಿ ಪ್ರತಿಷ್ಠಾಪಿಸಿ ಪೂಜೆಯನ್ನು ಶುರು ಮಾಡ್ತಾರೆ. ಕಾಲ ಕಳೆದಂತೆ ಇಲ್ಲಿ ಸುಂದರವಾದ ದೇವಸ್ಥಾನವನ್ನು ಕಟ್ಟಿ ದೇವಿಗೆ ಸಕಲ ಪೂಜೆ ಪುನಸ್ಕಾರಗಳನ್ನು ಮಾಡಲಾಯಿತು. ಇಲ್ಲಿ 2 ವಿಗ್ರಹಗಳಿರೋದ್ರಿಂದ ದೊಡ್ಡ ಮದ್ದೂರಮ್ಮ ಮತ್ತು ಚಿಕ್ಕ ಮದ್ದೂರಮ್ಮ ಅಂತ ಕರೀತಾರೆ. ಇನ್ನು ಈ ದೇವಿಯ ಶಕ್ತಿ ಪವಾಡಗಳ ಬಗ್ಗೆ ಹೇಳೋದಾದರೆ, ಈ ದೇವಸ್ಥಾನಕ್ಕೆ ಬಂದು ಶ್ರದ್ಧಾಭಕ್ತಿಯಿಂದ ದೇವಿಗೆ ಪೂಜೆ ಸಲ್ಲಿಸಿ ಹರಕೆ ಮಾಡಿಕೊಂಡ್ರೆ ತಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸುತ್ತದೆ ಅನ್ನೋ ನಂಬಿಕೆ ಕೂಡ ಇದೆ. ಮದುವೆ ಆಗದೆ ಇರೋರಿಗೆ, ಮಕ್ಕಳಾಗದೇ ಇರೋರಿಗೆ, ಮನೆ ಕಟ್ಟೋಕ್ಕೆ ತಡೆ ಆಗ್ತಾ ಇದ್ದರೆ, ಕಣ್ಣು ದೃಷ್ಟಿ ದೋಷಗಳಿದ್ದರೆ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಕಷ್ಟಗಳಿದ್ರೂ ತಾಯಿ ಹತ್ರ ಬಂದು ಬೇಡ್ಕೊಂಡ್ರೆ ಖಂಡಿತ ಎಲ್ಲ ಕಷ್ಟಗಳಿಂದ ಮುಕ್ತಿ ಪಡಿಬೋದು ಅನ್ನೋದಕ್ಕೆ ಇಲ್ಲಿ ಸಾವಿರಾರು ಜನರ ಜೀವನ ಸಾಕ್ಷಿಯಾಗಿದೆ. ಇನ್ನು ಇತಿಹಾಸದ ಪ್ರಕಾರ ಟಿಪ್ಪು ಸುಲ್ತಾನ್ ಈ ದೇವಸ್ಥಾನಕ್ಕೆ ಬಂದಾಗ ಇಲ್ಲೊಂದು ಪವಾಡ ನಡೆಯಿತು ಅನ್ನೋದೊಂದು ದಂತಕತೆ ಇದೆ. ಅದೇನೆಂದರೆ 1780ರಲ್ಲಿ ಆಂಗ್ಲೋ ಮೈಸೂರು ವಾರ್ ಬಂದು ಕಂಚಿನಲ್ಲಿ ನಡೆಯುತ್ತೆ. ಅಲ್ಲಿಂದ ಹಿಂತಿರುಗಿ ಬರಬೇಕಾದ್ರೆ ಟಿಪ್ಪು ಸುಲ್ತಾನ್ ಮತ್ತು ಅವನ ಸೈನಿಕರು ಈ ಹುಸ್ಕೂರಿನಲ್ಲಿ ಬಂದು ಬಿಡಾರ ಹೂಡ್ತಾರೆ. ಇಲ್ಲಿ ದೇವಸ್ಥಾನ ಇರೋದನ್ನು ಕಂಡ ಸೈನಿಕರು ಇದರಲ್ಲಿ ಆಭರಣಗಳಿರ್ಬೋದು, ವಜ್ರ ವೈಡೂರ್ಯಗಳಿರ್ಬೋದು ಅಂತ ಯೋಚಿಸಿ ರಾತ್ರಿಯಲ್ಲಿ ಈ ದೇವಸ್ಥಾನದೊಳಗೆ ಹೋಗೋಕ್ಕೆ ಪ್ರಯತ್ನ ಪಡ್ತಾರೆ. ಅವರು ದೇವಸ್ಥಾನದೊಳಗೆ ಹೋಗ್ತಿದ್ದಂಗೆ ಜ್ಞಾನ ತಪ್ಪಿ ಬಿದ್ದೋಗ್ತಾರೆ. ದೂರದಿಂದ ಇದನ್ನು ಕಂಡ ಬೇರೆ ಸೈನಿಕರು ಟಿಪ್ಪು ಸುಲ್ತಾನ್ಗೆ ಈ ವಿಷಯನ ತಿಳಿಸ್ತಾರೆ. ಗ್ರಾಮಸ್ಥರಿಂದ ಇಲ್ಲಿನ ದೇವಿಯ ಶಕ್ತಿ ಬಗ್ಗೆ ಕೇಳಿ ತನ್ನ ಸೈನಿಕರಿಗೆ ಆದ ತೊಂದರೆಯನ್ನು ನೋಡಿ ಟಿಪ್ಪು ಸುಲ್ತಾನ್ ಶ್ರದ್ಧೆಯಿಂದ ದೇವಿ ಹತ್ರ ಬಂದು ಕ್ಷಮೆ ಯಾಚಿಸ್ತಾನೆ. ಆಗ ಜ್ಞಾನ ತಪ್ಪಿದ ಎಲ್ಲ ಸೈನಿಕರಿಗೆ ಮತ್ತೆ ಜ್ಞಾನ ಬರುತ್ತೆ. ದೇವಿಯ ಶಕ್ತಿ ಪವಾಡಗಳನ್ನು ಕಂಡ ಟಿಪ್ಪು ಸುಲ್ತಾನ್ ಇನ್ಮೇಲೆ ಪ್ರತಿ ವರ್ಷ ಇಲ್ಲಿಗೆ ಬಂದು ದೇವಿಗೆ ಪೂಜೆ ಸಲ್ಲಿಸ್ತೀನಿ ಅಂತ ಹೇಳ್ತಾನೆ. ಅದರಂತೆಯೇ ಪ್ರತಿ ವರ್ಷ ಇಲ್ಲಿ ನಡೆಯುವಂಥ ಹುಸ್ಕೂರು ಜಾತ್ರೆಗೆ ಟಿಪ್ಪು ಸುಲ್ತಾನ್ ಬಂದು ದೇವಿಗೆ ಹೂವು ಆಭರಣಗಳನ್ನ ಕೊಟ್ಟು ಪೂಜೆ ಸಲ್ಲಿಸ್ತಾ ಇದ್ದ ಅನ್ನೋ ಒಂದು ದಂತಕತೆ ಇದೆ. ಇನ್ನು ಹುಸ್ಕೂರು ಜಾತ್ರೆ ಬಗ್ಗೆ ಹೇಳೋದಾದರೆ ಬಹಳನೇ ಸುಪ್ರಸಿದ್ಧವಾದ ಜಾತ್ರೆ. ಯಾಕೆ ಅಂದರೆ ಇದು 1000 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರೋವಂಥ ಜಾತ್ರೆ. ಇಲ್ಲಿ ಪ್ರತಿ ವರ್ಷ ಯುಗಾದಿ ಹಬ್ಬದ 4ರಿಂದ 5 ದಿನಗಳ ಮುಂಚೆ ಇಲ್ಲಿ ಜಾತ್ರೆ ನಡೆಯುತ್ತೆ. ಈ ಜಾತ್ರೆಗೆ ಎಲ್ಲ ಊರುಗಳಿಂದ, ಪಕ್ಕದ ರಾಜ್ಯಗಳಿಂದ ಲಕ್ಷಾಂತರ ಜನ ಬಂದು ಸೇರ್ತಾರೆ. ಹುಸ್ಕೂರಿನ ಅಕ್ಕಪಕ್ಕ ಊರುಗಳಿಂದ 100ರಿಂದ 150 ಅಡಿ ಎತ್ತರದ ತೇರುಗಳನ್ನು ಅಂದರೆ ಕುರ್ಜುಗಳನ್ನು ಇಲ್ಲಿ ತಂದು ನಿಲ್ಲಿಸ್ತಾರೆ. ಇಷ್ಟು ಎತ್ತರದ ಕುರ್ಜುಗಳನ್ನು ಹುಸ್ಕೂರಿನಲ್ಲಿ ಬಿಟ್ಟರೆ ಪ್ರಪಂಚದ ಯಾವ ಮೂಲೆಯಲ್ಲೂ ನೀವು ನೋಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದನೇ ಹುಸ್ಕೂರು ಜಾತ್ರೆ ಅಂದರೆ ತುಂಬಾ ಫೇಮಸ್ಸು. ಈ ಕುರ್ಚುಗಳನ್ನು 100 ಎತ್ತುಗಳಿಂದ ಎಳೆಸಿ ಪೂಜೆ ಸಲ್ಲಿಸಿ ಹುಸ್ಕೂರಿನ ದೇವಸ್ಥಾನದ ಆವರಣದಲ್ಲಿ ನಿಲ್ಲಿಸಲಾಗುತ್ತೆ. ಇದನ್ನು ನೋಡೋಕ್ಕೆ ಬೇರೆ ಬೇರೆ ಊರುಗಳಿಂದ ಸಾವಿರಾರು ಜನ ಬಂದು ಸೇರುತ್ತಾರೆ. ಮತ್ತು 30ರಿಂದ 40 ವರ್ಷಗಳ ಹಿಂದೆವರೆಗೆ ಈ ಜಾತ್ರೆಗೆ ಸುಮಾರು 100ರಿಂದ 150 ಕುರ್ಚುಗಳು ಬರ್ತಿದ್ವಂತೆ. ಕಾಲಕ್ರಮೇಣ ಕಾರಣಾಂತರಗಳಿಂದ ಮತ್ತು ರಸ್ತೆ ಅಡಚಣೆಗಳಿಂದ ಈಗ ಬರೀ 4ರಿಂದ 5 ಕುರ್ಚುಗಳು ಮಾತ್ರ ಇಲ್ಲಿ ಬರುತ್ತೆ. ಇದಿಷ್ಟು ಹುಸ್ಕೂರು ಮದ್ದೂರಮ್ಮ ದೇವಸ್ಥಾನದ ಇತಿಹಾಸದ ಬಗ್ಗೆ ನನಗೆ ತಿಳಿದಿರುವಂಥ ಕೆಲವು ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋನ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.